ಗೈಸ್, ಹೆಂಗದೀರಿ ಎಲ್ಲಾರು? ನಾನಂತೂ ಮಸ್ತ್ ಅದೀನಿ. ಹೋಪ್ ನೀವು ಎಲ್ಲಾರು ಮಸ್ತ್ ಅದೀರಿ ಅಂತಂದ್ ಹೇಳಿ. ಅಂಡ್ ಇವತ್ ನಾವ್ ವರಮಹಾಲಕ್ಷ್ಮಿ ಹಬ್ಬ ಮಾಡಾಕತ್ತೀವಿ. ಹೋಪ್ ನೀವ್ ಎಲ್ಲಾರು ನಿಮ್ ಮನ್ಯಾಗ ಮಾಡಾತೀರಿ ಅಂತಂದ್ ಹೇಳಿ. ಸೊ ಫಸ್ಟ್ ಆಫ್ ಆಲ್ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವ್ ನಿಮ್ಗ ಎಲ್ಲಾ ಸುಖ ಸಂಪತ್ತು ಆಯುಷ್ಯ ಆರೋಗ್ಯ ಎಲ್ಲಾ ಬಗೆಗಳನ್ನ ಕೊಟ್ಟೆ ಕಾಪಾಡ್ಲಿ. ಆಮೇಲೆ ಎಲ್ಲಾ ಅಷ್ಟಲಕ್ಷ್ಮಿಯರು, ಸಂತಾನ ಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಎಲ್ಲಾ ಲಕ್ಷ್ಮಿಯರು ನಿಮ್ ಮನೆಗ್ ಬರ್ಲಿ. ಹಂಗ ನಮ್ ಮನೆಗೂನು ಬರ್ಲಿ. ಎಲ್ಲಾರುನು ಆರಾಮಿರ್ರಿ, ಚೊಕ್ ಇರ್ರಿ, ಮಸ್ತ್ ಇರ್ರಿ ಲೈಫ್ ಒಳಗ. ಅಂಡ್ ಇವತ್ ನಮ್ಮ ಮನಿ ಒಳಗೂ ವರಮಹಾಲಕ್ಷ್ಮಿ ಹಬ್ಬ ಮಾಡಾತೀವಿ. ಹೋಪ್ ನಿಮ್ ಎಲ್ಲಾರ ಮನಿ ಒಳಗೂ ಮಾಡಾತೀರಿ ಅಂತ ಫಸ್ಟ್ ಹೇಳ್ದಂಗ. ಅಂಡ್ ಯೂಶುವಲಿ ನಾವು ಹುಬ್ಳಿಯವ್ರ ಅಷ್ಟ ಗ್ರ್ಯಾಂಡ್ ಮಾಡಲ್ಲ ವರಮಹಾಲಕ್ಷ್ಮಿ ಹಬ್ಬ. ಅಂದ್ರೆ ನಾವು ದೀಪಾವಳಿ ಜಾಸ್ತಿ ಗ್ರ್ಯಾಂಡ್ ಮಾಡ್ತೀವಿ. ವರಮಹಾಲಕ್ಷ್ಮಿ ಎಲ್ಲ ಬೆಂಗಳೂರು ಸೈಡ್ ಜಾಸ್ತಿ ಗ್ರ್ಯಾಂಡ್ ಮಾಡ್ತಾರ. ಸೊ ನಮ್ಮ ಮನಿ ಒಳಗೂ ಎರಡೂ ಮಾಡ್ತೀವಿ, ಹಂಗೇನಿಲ್ಲ. ದೀಪಾವಳಿನೂ ಮಾಡ್ತೀವಿ, ವರಮಹಾಲಕ್ಷ್ಮಿನೂ ಮಾಡ್ತೀವಿ. ಬಟ್ ನಮ್ಮ ಮಮ್ಮಿ ಈಗ ಅವ್ರ ಫ್ರೆಂಡ್ಸ್ಗೆಲ್ಲ ನೋಡಿ ಸ್ವಲ್ಪ ಜಾಸ್ತಿ ಜೋರ್ ಮಾಡತ್ತಾರ. ಅಂಡ್ ಇವತ್ ನಾವ್ ಎಲ್ಲ ನೋಡೋಣ, ನಮ್ಮ ಮನಿ ಲಕ್ಷ್ಮಿ ನೋಡೋಣ. ಅಂಡ್ ನಾನು ಇವತ್ ಸೀರೆ ಉಟ್ಕೋಬೇಕಂತ ಮಾಡೀನಿ. ಸೊ ಲೆಟ್ಸ್ ಟ್ರೈ. ಅಂಡ್ ನಮ್ಮ ಮಮ್ಮಿ ಮಸ್ತ್ ಅಡ್ಗಿ ಮಾಡ್ಯಾರ, ಸ್ವಲ್ಪ ಊಟ ಗೀಟ ಎಲ್ಲ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಟ್ಸ್ ಟೈಮ್ ಟು ಗೆಟ್ ರೆಡಿ. ನಾನಂತೂ ಫುಲ್ ಎಕ್ಸೈಟೆಡ್ ಇದ್ದೀನಿ, ಬಿಕಾಸ್ ನಾ ಸ್ಯಾರಿ ಉಟ್ಕೊಂಡ್ ಬಾಳ ಅಂದ್ರೆ ಬಾಳ ದಿನ ಆತ. ಅಂಡ್ ಇವತ್ ನಾವ್ ಯಾವ ಸ್ಯಾರಿ ಚೂಸ್ ಮಾಡತ್ತೀವಿ ಅಂತಂದ್ರ ಇನ್ಕಲ್ ಸ್ಯಾರಿ ಇನ್ ಬ್ಲೂ ಕಲರ್. ನಾ ಯೂಶುವಲಿ ಇಂಥ ಸ್ಯಾರಿ ಒಂದ್ಸತಿನೂ ಹಾಕೊಂಡಿಲ್ಲ, ಬೇರೆ ಬೇರೆ ತರ ಸ್ಯಾರಿ ಹಾಕೊಂಡಿನಿ. ಬಟ್ ಯಾಕೋ ಗೊತ್ತಿಲ್ಲ, ನಂಗ ಈ ತರ ಸ್ಯಾರಿ ಹಾಕೋಬೇಕಂತಂದ್ ಹೇಳಿ ಅನ್ನಿಸ್ತ. ಸೊ ನೋಡೋಣ. ಫಸ್ಟ್ ಐ ವಿಲ್ ಶೋ ಯು. ಸೊ ಇದು ಸ್ಯಾರಿ ಬ್ಲೂ ಕಲರ್ ಐತಿ, ಬ್ಲೂ ಅಂಡ್ ಗ್ರೀನ್ ಚೆಕ್ಸ್ ಐತಿ. ಅಂಡ್ ಗೋಲ್ಡನ್ ಬಾರ್ಡರ್. ಇದು ನಮ್ಮ ಮಮ್ಮಿದ್ ಬ್ಲೌಸ್. ಫುಲ್ ಎಲ್ಲ ಅಲ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡ್ ಫುಲ್ ರೆಡಿ ಆಗೇನಿ. ಹೋಪ್ ಇದ್ ನಂಗೆ ಚಲೋ ಕಾಣ್ತೈತಿ ನನಗ, ನನ್ ಸ್ಕಿನ್ ಟೋನ್ಗೆ. ಸೊ ಫೈನಲಿ ಇಟ್ಸ್ ಟೈಮ್ ಟು ವೇರ್ ಅ ಸ್ಯಾರಿ. ಫೈನಲಿ ಟೈಮ್ ಬಂದೇ ಬಿಟ್ಟೆ. ಸೊ ಆಕ್ಚುಲಿ ನಾನು ಫುಲ್ ಎಕ್ಸೈಟೆಡ್ ಇದೀನಿ, ಯಾಕಂತಂದ್ರೆ ನಾ ಮುಂಚೆ ಸೀರೆ ಬಾಲ್ ಜೊತೆ ಉಟ್ಕೊಂಡೇನಿ. ಅದಕ್ಕಂತಂದ್ ಹೇಳಲ್ಲ, ಬಟ್ ನಾ ಇದ್ ನನ್ ಯೂಟ್ಯೂಬ್ ವಿಡಿಯೋ ಒಳಗ್ ಫಸ್ಟ್ ಟೈಮ್ ಸ್ಯಾರಿ ಹಾಕೊಳಕತ್ತೀನಿ. ಸೊ ನಂಗೆ ಫುಲ್ ಎಕ್ಸೈಟ್ಮೆಂಟ್ ಐತಿ, ಹೆಂಗ್ ಕಾಣ್ತೀನಿ ಕ್ಯಾಮ್ರಾನಾಗಂತೆಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್ ಗೈಸ್, ಸೀರೆ ಅಂತೂ ಉಟ್ಕೊಂಡೆ, ಗೊತ್ತಿಲ್ಲ ಹೆಂಗ್ ಕಾಣಂತೈತೆ ಅಂತಂದ್ ಹೇಳಿ. ಹೋಪ್ ಸೊ ಚಲೋ ಕಾಣಂತೈತೆ ಅಂತಂದ್. ಆಕ್ಚುಲಿ ನಂಗೆ ಅಷ್ಟು ನೀಟಾಗಿ ಸೀರೆ ಉಟ್ಕೊಳಕ್ ಬರಲ್ಲ, ಬಟ್ ಸ್ಟಿಲ್ ಟ್ರೈ ಅಂತೂ ಮಾಡೇನಿ. ಹೋಪ್ ಸೊ ಚಲೋ ಕಾಣಂತೈತಿ. ಆಕ್ಚುಲಿ ಕಲರ್ ನಂಗೆ ಕಾಂಪ್ಲಿಮೆಂಟ್ ಮಾಡತೈತಿ ಅಂತ ಅನ್ಕೊಂತೀನಿ. ಕಲರ್ ಚಲೋ ಕಾಣಕತೈತಿ. ಅಂಡ್ ಇದು ಸೀರೆ ಹೇಳಬೇಕ, ಬಿಕಾಸ್ ಇದು ಫುಲ್ ಕಾಟನ್ ಸೀರೆ ಆಗಿದ್ರಿಂದ ಪಾಪ ನಾ ಹೆಂಗ್ ಕುಂದರ್ಸ್ತೇನೆ ಹಂಗ್ ಕುಂದ್ರಾಕತಿತ್ತ. ಲಿಟ್ರಲಿ ಲೈಕ್, ಸೊ ನಾ ಹೆಂಗ್ ಉಟ್ಕೋತೀನಿ ಹಂಗ ಬರಾತಿತ್ತ. ಒಂದ್ ಸ್ವಲ್ಪ ಕಾಡ್ಸಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸ್ಯಾರಿ. Yes, and we're done with the saree, and next we are going with the makeup, and it's ready. ಸೊ ಫೈನಲಿ ಮೇಕಪ್ ಅಂತೂ ಆತ. ಸೊ ಇಟ್ಸ್ ಟೈಮ್ ಫಾರ್ ಜ್ಯುವೆಲರಿ. ನೋಡೋಣ ಯಾವ್ದು ಚಲೋ ಕಾಣ್ತೈತಿ ಅಂತಂದು. ಚಲೋ ಕಾಣ್ತೈತ. ಐ ಥಿಂಕ್ ಇದು ಸ್ವಲ್ಪ ಜಾಸ್ತಿನ ಆಡ್ ಅನ್ಸಾತೈತಿ ಅಂತ ಅನ್ನಿಸ್ತೈತಿ. ದೊಡ್ಡದೈತಲ್ಲ. ಸೊ ಐ ಥಿಂಕ್ ವಿ ಶುಡ್ ಗೋ ವಿತ್ ದಿಸ್. I think this looks perfect, cute, and ನನ್ನ ಫೇಸಿಗೆ ಸೂಟ್ ಆಗತೈತಿ ಅಂತ ಅನ್ಕೋತೀನಿ. ಸೊ ಲೆಟ್ ಮಿ ಗೋ ವಿತ್ ದಿಸ್. ಆ್ಯಂಡ್ ಫಾರ್ ಇಯರಿಂಗ್ಸ್, ಚಲೋ ಕಾಣತ್ತೇವ ಅಂತ ಅನ್ಕೊಂಡೇನಿ. ಎಸ್, ನಂಗಂತೂ ಚಲೋ ಕಾಣಂತೈತಿ, ಗೊತ್ತಿಲ್ಲ. ಸೊ ನಾವ್ ಇಟ್ಸ್ ಟೈಮ್ ಫಾರ್ ಬ್ಯಾಂಗಲ್ಸ್. ಎಸ್, ಫೈನಲಿ ರೆಡಿ. ಸೊ ಚಲೋ ಕಾಣತಾವ ಅಂತ ಅನ್ಕೊಂತೇನಿ. ಬಟ್ ಇದು ನಂಗೆ ಯಾಕೋ ಸ್ವಲ್ಪ ಭಾಳ ಪ್ಲೇನ್ ಅನ್ಸತ್ತಾವ. ನಮ್ಮ ಮಮ್ಮಿ ಕಡೆಯಿಂದ ಯಾವ್ದಾರ ಬ್ಯಾಂಗಲ್ಸ್ ಕಳು ಮಾಡ್ಕೊಂಡು ಬರ್ತೀನಿ. ಒಂದು ನಿಮಿಷ. ಎಸ್, ತೊಗೊಂಡು ಬಂದೆ ಈಗ. ಎಸ್, ಈಗ ಸ್ವಲ್ಪ ನಡು ಹಾಕೊಂಡು ನೋಡೋಣ ಲೈಕ್ ಹೆಂಗೆ ಕಾಣ್ತಾವಂತಂದು. ಆ್ಯಕ್ಚುಲಿ ನಂದು ಲೆಫ್ಟ್ ಕೈಗೆ ಬಳಿ ಹೋಗಂಗೇನಿಲ್ಲ, ರೈಟ್ ಕೈಗೆ ನೋಡ್ರಿ ಎಷ್ಟು ಸಮಾಧಾನಿಂತ ಹೋದ್ರು. ಬಟ್ ಲೆಫ್ಟ್ ಕೈ ಭಾಳ ಸರ್ಕಸ್ ಮಾಡ್ಬೇಕು. ಆ್ಯಕ್ಚುಲಿ ಇದು ವೆಲ್ವೆಟ್ ಬ್ಯಾಂಗಲ್ಸ್ ಅಲ್ಲ. ಸೊ ಉಳ್ದ ಏನಾರ ಕಾಜಿನವಾಗಿದ್ರೆ ಇಷ್ಟೊತ್ತಿಗೆ ಎರಡು ಟಮ್ ಅಂದ್ಬಿಡ್ತಿದ್ವು. ಇಟ್ಸ್ ಟೈಮ್ ಫಾರ್ ಬಿಂದಿ. ಲುಕ್ ಕಂಪ್ಲೀಟ್ ಆದ. ಆ್ಯಕ್ಚುಲಿ ಚಲೋ ಕಾಣೋ ಅಂತಿಲ್ಲ. ನಂಗೆ ಜಾಸ್ತಿ ತಳಗೆ ಹಚ್ಕೊಳ್ಳೋದು ಇಷ್ಟ ಆಗಲ್ಲ, ನಂಗೆ ಹಿಂಗೆ ಮೇಲೆ ಹಚ್ಕೊಳ್ಳೋದು ಇಷ್ಟ ಆಗ್ತೈತಿ. ಎಸ್ ಗೈಸ್, ಈಗ ಟೈಮ್ 6 ಗಂಟೆ ಆಗೈತಿ ಈವ್ನಿಂಗ್. ಆ್ಯಂಡ್ ದಿಸ್ ಇಸ್ ಮೈ ಫೈನಲ್ ಲುಕ್.
ಹೋಪ್ ಸೊ ಚಲೋ ಆಗೈತೆ ಅಂತಂದೇಳಿ. ಆ್ಯಂಡ್ ಇದೇ ನಾ ಹಾಕಿದ ರಂಗೋಲಿ ಚಲೋ ಆಗೈತೆ ಅಂತ ಸ್ವಲ್ಪ ಸೈಡಿಗೆಲ್ಲ ಕೆಟ್ಬಿಟ್ಟೈತಿ. ಈವ್ನಿಂಗ್ ಆಗೈತಲ್ಲ, ಮಾರ್ನಿಂಗೇ ಹಾಕಿದ್ದದ. ಸೊ ನೋಡ್ರಿ, ಐ ಥಿಂಕ್ ನಾನು ಅನ್ಕೊಂಡೇನು ಚಲೋ ಹಾಕೇನಂತಂದೇಳಿ, ಗೊತ್ತಿಲ್ಲ ಹೆಂಗಾಗೈತೆ ಅಂತಂದು. ಓಕೆ, ಆ್ಯಂಡ್ ಇದು ನಮ್ಮ ಮನೆಯ ತರಳೀರು ತೋರಣ ಹಾಕೇವಿ. ಆ್ಯಂಡ್ ನಮ್ಮ ಮನೆಗಡೆ ಆ್ಯಕ್ಚುಲಿ ಸೀನರಿ ಚಲೋ ಐತಿ, ನಾನು ನಿಮ್ಗೆ ತೋರಿಸ್ತೀನಿ. ಈ ಕ್ಯಾಮ್ರಾದಾಗ ಕಾಣೋದಿದೆ ಏನೋ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಕ್ಯಾಮ್ರಾದಾಗ ಅಷ್ಟು ಚಲೋ ಕಾಣೋಂತಿಲ್ಲ, ಬಟ್ ಇಲ್ಲಿ ನಿಂತ್ಕೊಂಡ್ರೆ ಚಲೋ ಅನ್ನಿಸ್ತೈತಿ. ಬಿಕಾಸ್ ಅಲ್ಲೆಲ್ಲ ಫುಲ್ ಗುಡ್ಡ ಐತಿ. ಅದು ನೃಪತುಂಗ ಬೆಟ್ಟ. ಇಲ್ಲಿ ಬಂದರೆ ಏರ್ಪೋರ್ಟ್, ಹೀಗೆ ಪ್ಲೇನ್ ಹೋಗ್ತಿರ್ತೈತೆ ನಮ್ಮ ಮನೆ ಮುಂದೆ. ಇಟ್ ಲುಕ್ಸ್ ಗುಡ್. ಆ್ಯಂಡ್ ನಮ್ಮ ಮನೆಗಡೆ ಫುಲ್ ಗ್ರೀನರಿ ಐತಿ, ನಿಮಗೆ ಫುಲ್ ಗ್ರೀನಾಗಿ ಕಾಣಂತಿರ್ಬೇಕು. ಸೊ ಗ್ರೀನ್ ಐತಿ. ಸೊ ಅದಕ್ಕೆ ನಂಗಂತೂ ಇಲ್ಲಿ ವಾತಾವರಣ ಫುಲ್ ಇಷ್ಟ ಆಕೈತಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಜಾಸ್ತಿ ಗುಬ್ಬಿ ಅದಾವೆ. ಆ್ಯಕ್ಚುಲಿ ನಾನು ಹುಬ್ಳಿ ಒಳಗೆ ಬಾಲ್ ಕಡೆ ನೋಡೀನಿ, ಗುಬ್ಬಿ ಎಲ್ಲ ಹೋಗ್ಬಿಟ್ಟಾವ. ಇಲ್ಲಿ ಗುಬ್ಬಿ ಅಷ್ಟಲ್ಲ, ಗಿಳಿ ಹಿಂಗೆಲ್ಲ ಸ್ವಲ್ಪ ಜಾಸ್ತಿ ಪಕ್ಷಿ ಅದಾವೆ. ಸೊ ನಂಗಂತೂ ಈ ಮನೆ ಭಾಳ ಇಷ್ಟ. ಬಿಕಾಸ್ ಭಾಳ ಕಡೆ ವಿಂಡೋಸು ಅದಾವೆ, ಫುಲ್ ಲೈಟ್, ಫುಲ್ ಗಾಳಿ ಎಲ್ಲ ಮಸ್ತ್ ಐತಿದು ಮನೆ. ಸೊ ಎಸ್, ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡೂ ನವ್ ಪೂಜಾ ಮಾಡೋ ಟೈಮ್ ಆಗೈತಿ. ಇವತ್ತು ನಾನು ಮಮ್ಮಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ದಟ್ ಈಸ್ ಅ ಸ್ಪೆಷಲ್ ಪಾರ್ಟ್ ಇನ್ ದಿಸ್ ವರಮಹಾಲಕ್ಷ್ಮಿ ವ್ಲಾಗ್. ನಮ್ಮ ಮಮ್ಮಿ ಯಾರು ಅಂತಂತ ಹೇಳಿ, ಆ್ಯಕ್ಚುಲಿ ಭಾಳ ಮಂದಿಗೆ ನನ್ನ ವ್ಲಾಗ್ ನೋಡೋರಿಗೆ ನಿಮ್ಗೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರಬೇಕು ನನ್ನ ಮಮ್ಮಿ ಬಗ್ಗೆ. ಬಟ್ ಯಾರಿಗೆ ಗೊತ್ತಿಲ್ಲ, ಇವತ್ತು ನಾನು ನಮ್ಮ ಮಮ್ಮಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಶೀ ಈಸ್ ದ ಮೋಸ್ಟ್ ಸ್ಪೆಷಲ್ ಪರ್ಸನ್ ಇನ್ ಮೈ ಲೈಫ್. ಸೊ ನನ್ನ ವ್ಲಾಗ್ದಾಗ ಫಸ್ಟ್ ಫ್ಯಾಮಿಲಿ ಪರ್ಸನ್ ಆಕಿಗೆ ಇಂಟ್ರೊಡ್ಯೂಸ್ ಮಾಡ್ಸಾತೀನಿ. ಸೊ ಕಮ್ ಆನ್ ಗೈಸ್. Yes guys, finally it's time to introduce my mummy. So she's the one. Hi my mummy. Hi everyone. ಇವ್ರೆ ನಮ್ಮ ಮಮ್ಮಿ, ಇವ್ರ ಹೆಸರು ರೂಪಾ. ಮಮ್ಮಿ ಏನು ಹೇಳ್ತೀನಿ ನನ್ನ ಬಗ್ಗೆ? ಏನಾರ ಒಂದು ಹೇಳಮ್ಮ. ಗುಡ್ ಗರ್ಲ್ ಅಂತ ಹೇಳ್ತೀನಿ. ಓಕೆ, ಅಷ್ಟೇ. ಹೆಂಗೆ ಕೆಲಸ ಮಾಡ್ತೇನಿಲ್ಲ ನಮ್ಮ ಮನ್ಯಾಗ? ಖಂಡಿತ ಮಾಡ್ತೇನೆ. ವಿಡಿಯೋ ಅಂತಂದೇಳಿ ಹೇಳತ್ತಾರ, ಆ್ಯಕ್ಚುಲಿ ಬೈತಿರ್ತಾರೆ. ನೋಡ್ರಿ ಗೈಸ್, ನಮ್ಮ ಮಮ್ಮಿ ನನ್ಕಿಂತ ಫುಲ್ ಕ್ಯೂಟ್ ಅದಾರ. ಕ್ಯಾಮ್ರಾ ಅಂತ ಹೇಳತ್ತಿಲ್ಲ, ಕರೆನೂ ಕ್ಯೂಟ್ ಅದಾರ. ಸೊ ಎಸ್ ಗೈಸ್, ಈ ಫೈನಲಿ ಹಬ್ಬ ಅಂತೂ ಮುಗೀತ. ಆ್ಯಂಡ್ ಇಟ್ಸ್ ಟೈಮ್ ಟು ಹ್ಯಾವ್ ನೈಸ್ ಡಿಶ್. ನಮ್ಮ ಮಮ್ಮಿ ಮಸ್ತ್ ಡಿಶ್ ಮಾಡ್ಯಾರ. ಸೊ ಲೆಟ್ ಮೀ ಶೋ ಯು. ಫಸ್ಟ್ ನಾವಿದ ಬೆಲ್ಲದಣ್ಣ ಮಾಡೇವಿ, ನೆಕ್ಸ್ಟ್ ಕೋಸಂಬರಿ ಮಾಡೀವಿ, ಆಮೇಲೆ ಮೊಸರನ್ನ ಮಾಡೀವಿ, ಆಮೇಲೆ ಚಿತ್ರಾನ್ನ, ಆಮೇಲೆ ಪುಳಿಯೋಗರೆ, ಆ್ಯಂಡ್ ಇದು ಬಾಳೆಹಣ್ಣಿಂದ ಏನೋ ಪಂಚಾಮೃತ, ಇದು ಶಾವ್ಗಿ ಕೀರ, ಆಮೇಲೆ ಬಜ್ಜಿ, ಆಮೇಲೆ ಇದೇನ ಕಡ್ಲಿ ಏನಿದೆ ಪಲ್ಯ, ಈ ಥರ ಉಸುಳಿ ಅಂತೇನೋ ಅಂತಾರೆ ಇದಕ್ಕೆ ಸಮಥಿಂಗ್. ಸೊ ಪಲ್ಯ ಮಾಡೇವಿ. ಆ್ಯಂಡ್ ದಟ್ಸ್ ಇಟ್ ಈಸ್ ಗೈಸ್. ಸೊ ನಂಗಂತೂ ಇಷ್ಟು ಫುಲ್ ತಿನ್ನಕ್ಕಾಗಲ್ಲ. ಸೊ ಇದೆ ನನ್ನ ಪ್ಲೇಟ್. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ನಮ್ದಂತೂ ಹಬ್ಬ ಹಿಂಗಾತ. ಹೋಪ್ ನಿಮ್ದು ಎಲ್ಲಾರ್ದು ಹಬ್ಬ ಚಲೋ ಆಗಿರ್ತೈತಿ ಅಂತಂದು ಹೇಳಿ. ಆ್ಯಂಡ್ ಈಗ ಊಟ ಮಾಡಿ ನಾನಂತೂ ಮುಕೊಂಡ್ಬಿಡ್ತೇನೆ, ಫುಲ್ ಸುಸ್ತಾಗೈತಿ ನಂಗಂತೂ. ಆ್ಯಂಡ್ ಈ ವಿಡಿಯೋ ಹೆಂಗಾತಂತಂದು ಹೇಳಿ ಕಮೆಂಟ್ ಮಾಡಿ. ನಾ ಲಾಸ್ಟ್ ವಿಡಿಯೋದಾಗೂ ಹೇಳಿದ್ದೆ ನಿಮ್ಗೆ ಲೈಕ್ ಏನಾರ ಐಡಿಯಾಸ್ ಇದ್ರೆ ಕೊಡ್ರಿ ಅಂತ. ಒಬ್ಬೊಬ್ರು ಬಂದು ಪರ್ಸ್ನಲ್ ಆಗಿ ಐಡಿಯಾಸ್ ಎಲ್ಲ ಕೊಟ್ಟಾರೆ, ಅದನ್ನು ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಎಸ್, ಆ್ಯಂಡ್ ನಾಳೆ ಮತ್ತೆ ಸಿಗೋಣ. ಯಾಕಂತಂದ್ರೆ ನಾಳೆ ರಕ್ಷಾ ಬಂಧನ್. ಆ್ಯಂಡ್ ಇಲ್ಲೊಬ್ಬರು ಸ್ಪೆಷಲ್ ಪರ್ಸನ್ ಬಂದು ಕುಂತಾರೆ, ಹೂ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ರಕ್ಷಾ ಬಂಧನ್. ಆ್ಯಕ್ಚುಲಿ ಅವ್ರು ಇಲ್ಲಿರಲ್ಲ, ಹಾಸ್ಟೆಲ್ದಾಗ ಇರ್ತಾರೆ. ಬಟ್ ಇವತ್ತು ಬಂದ್ಬಿಟ್ಟಾರೆ, ಏನು ಮಾಡೋಕೆ ಬರೋದಿಲ್ಲ. ಎಸ್, ಓಕೆ, ಬೈ, ಸಿ ಯು ಇನ್ ದ ನೆಕ್ಸ್ಟ್ ಒನ್.